ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಹಾಕಿ ಒಂದೊಳ್ಳೆ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೀವಿ. ಸೊ ಬೆಳಗ್ಗೆ 8:30 ಆಗಿದೆ. ನಮ್ಮ ಅಮ್ಮ ಈ ಕಡೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಸಿಟ್ ಮಾಡ್ಕೊಂಡಿರ್ತಾರೆ. ತಿರುಗಿಸು ಮುಖ ಈ ಕಡೆ. ತಿರುಗಿಸ್ತಿಲ್ಲ ಅಂದರೆ ಅನ್ಕೊಳ್ಳಿ ಸಿಟ್ ಮಾಡ್ಕೊಂಡವ್ರೆ. ಸೊ ಇದು ನಮ್ಮ ಮನೆ, ದೇವ್ರ ಮನೆ. ನಾನು ಇವಾಗ ತಾನೇ ಈರುಳ್ಳಿ ಕಟ್ ಮಾಡಿದ್ದೀನಿ, ಇದನ್ನು ಫ್ರೈ ಮಾಡಬೇಕು. ಈ ಮಶ್ರೂಮ್ ತಿಂತಾ ಇದ್ರೆ ಈ ಮಶ್ರೂಮ್ ರೆಸಿಪಿ ನೀವು ಕಳೆದೋಗ್ತೀರಾ. ಇಲ್ಲಿ ನಮ್ಮ ಅಪ್ಪಿಲ್ಲಿ ಶೇವಿಂಗ್ ಮಾಡ್ಕೊತಾವ್ರೆ, ಬ್ಯುಸಿ ಆಗೋದ್ರಂತೆ. ಸರಿ, ಎಲ್ರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಲಿ. ಎಲ್ಲರೂ ಚೆನ್ನಾಗಿರಿ, ಎಲ್ಲರ ದಿನವೂ ಕೂಡ ಚೆನ್ನಾಗಿ ಹೋಗಲಿ ಇವತ್ತು. ಸೊ ಇವಾಗ ಮಶ್ರೂಮ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಂ, ಈರುಳ್ಳಿನ ಚೆನ್ನಾಗಿ ಬಿರಿಯಾನಿಗೆ ಫ್ರೈ ಮಾಡ್ಕೋತೀವಿ ಗೊತ್ತಾ, ದಮ್ ಬಿರಿಯಾನಿಗೆ ಆ ಥರ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ಮಶ್ರೂಮ್ನ ನೀಟಾಗಿ ತೊಳೆದಿದ್ದಲ್ಲ, ಮೆಣಸಿನ್ಕಾಯಿ ಕಟ್ ಮಾಡ್ಕೊತಿದ್ದೀವಿ. ಕರ್ಬೇವಿನ ಸೊಪ್ಪು ಬೇಕು ಮತ್ತು ಕೊತ್ತಂಬರಿ ಸೊಪ್ಪು, ಅದು ಲಾಸ್ಟಿಗೆ. ಇದು ಫಸ್ಟ್ ಪ್ರೊಸೀಜರ್ಗಳು. ಸೊ ಇದನ್ನು ತೋರಿಸ್ತಿದ್ದೀನಿ. ಮಾಡಬೇಕಾದ್ರೆ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಮಶ್ರೂಮ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ನಾವಿಲ್ಲಿ 2 ಮಶ್ರೂಮ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ಸೊ ಸ್ವಲ್ಪ ಧನಿಯದ ಪುಡಿ ನಾನು ಹಾಕಿದ್ದೆ ಆವಾಗಲೇ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಸೊ ಇಲ್ಲಿ ಚಕ್ಕೆ ಪುಡಿ ಮತ್ತು ಗರಂ ಮಸಾಲ ಇದೆ. ನೀವು ಗರಂ ಮಸಾಲ ಹಾಕಲಿ, ಚಕ್ಕೆ ಪುಡಿ ಇಲ್ಲ ಅಂದರೆ. ಸ್ವಲ್ಪ ಚಕ್ಕೆ ಪುಡಿ ಹಾಕೋತಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ಮೊಸರು ಹಾಕಬೇಕು. ಸೊ ಇಲ್ಲಿ ಮೊಸರಿದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಯಿತಾ? ತಡಿ, ಇದನ್ನು ಅದರಲ್ಲಿ ಒಂದು ಟೆಕ್ ತಗೋಬಿಟ್ಟು ತೋರಿಸ್ತೀನಿ. ಇವಾಗ ಇದಕ್ಕೆ ಆವಾಗಲೇ ಫ್ರೈ ಮಾಡ್ಕೊಂಡ್ವಲ್ಲ, ಆ ಆನಿಯನ್ನು, ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ಗೆ ಹಾಕಿ ಫ್ರೈ ಮಾಡೋದು. ಆವಾಗಲೇ ಏನದು ಈರುಳ್ಳಿನ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದೇ ಆಯಿಲ್ನಲ್ಲಿ ಫ್ರೈ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಆಯಿಲ್ನಲ್ಲಿ ಫ್ರೈ ಮಾಡ್ಕೊತಿದ್ದೀವಿ. ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾನು ಈರುಳ್ಳಿ ಫ್ರೈ ಮಾಡಬೇಕಿದ್ರೆ ಹಾಕ್ಕೊಂಡಿದ್ದೆ, ಅದಕ್ಕೆ ನೋಡ್ಬಿಟ್ಟು ಹಾಕೊಳ್ಳೋಣ ಅಂತ ಇನ್ನೂ ಹಾಕೊಂಡಿಲ್ಲ. ಸೊ ಅಷ್ಟರಲ್ಲಿ ನಮ್ಮಮ್ಮ ಪೂಜೆ ಮಾಡಾಯಿತು. ಸೌಂಡ್ ಬರೆಸ್ತಿದ್ದಾರೆ. ಆಚೆ ಹೋಗ್ತೀವಿ. ಆಚೆ ಹೋಗಿ ಆ ಕಡೆಯಿಂದ ತೋರಿಸ್ತೀನಿ. ಇದು ಬೆಳಗ್ಗೆ ಡ್ರೈ ಫ್ರೂಟ್ಸು, ಸೌತೆಕಾಯಿ ಮತ್ತು ಎಳ್ನೀರು ಕುಡಿತೀವಲ್ಲ ಅದ್ರದ್ದು. ಹಾಂ, ಅಲ್ಲಿ ನಮ್ಮಮ್ಮ ತಿರ್ಗಲ್ವಂತ ಇವತ್ತು ವೀಡಿಯೋಗೆ, ಅದಕ್ಕೆ ಆ ಕಡೆನೇ ತಿರ್ಕೊಂಡವ್ರೆ. ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಮಶ್ರೂಮ್ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಬೇಗ ಈಸಿಯಾಗಿ ಒಂದು ಅರ್ಧ ಗಂಟೆನಲ್ಲಿ ಮಾಡ್ಕೋಬೋದು. ನಮ್ಮಮ್ಮ ಮಶ್ರೂಮ್ ಪಲಾವ್ ಮಾಡೋಣ ಅಂತಿದ್ರಂತೆ, ನಾವಿದನ್ನು ಮಾಡ್ತಿದ್ದೀವಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಬಿಟ್ಟವ್ರೆ. 3 ದಿವಸದಿಂದ ಪಲಾವ್ ತಿಂದು ನಿನ್ಗೇನು ಬೇಜಾರಾಗಿಲ್ವಾ? ಓಹೋ ನೋಡಿ, ಕಲ್ಲರ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಹಿಂಗೆ ಈ ಕಡೆ ಬಾ, ಚೆನ್ನಾಗಿರ್ಲೇಬೇಕು. ಅದನ್ನು ಕಲಿಸ್ಬಿಟ್ಟು ಹಾಕು, ಅದ್ರಲ್ಲಿ ಮಸಾಲೆ ಇರುತ್ತೆ, ನೀಟಾಗಿ ಕಲಿಸ್ಬಿಟ್ಟು ಹಾಕು. ಇವಾಗಲೇ ಹಾಕ್ಬೇಡ, ತರಿ ಹಾಕು, ನೀರು ಹಾಕು, ಸ್ವಲ್ಪ ಬೇಕು ಅದಕ್ಕೆ ಸ್ವಲ್ಪ ಹಾಕೊಂಡು. ನಮ್ಮಮ್ಮ ಏನು ಹೇಳ್ಕೊಡಕ್ಕೆ ಗೊತ್ತಿಲ್ಲ, ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅಂತ. ಮಶ್ರೂಮೇ ನೀರು ಬಿಡುತ್ತೆ. ಸ್ವಲ್ಪ ಬೇಡವಾ? ಸ್ವಲ್ಪನೂ ಇಲ್ಲ, ಅದೇ ಬೇಜಾನ್ ನೀರು ಬಿಡ್ಕೊಳುತ್ತಂತೆ. ಬಿಡ, ನಮ್ಮಮ್ಮ ನನ್ನ ಶೇಪ್ ಔಟ್ ಮಾಡ್ತಾವ್ರೆ. ಸರಿ ನೋಡಿ, ಇವಾಗ ಚೆನ್ನಾಗಿ ಮಶ್ರೂಮ್ ಬೆಂದಾಗಿದೆ. ಇದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದು ಕರ್ಬೇವಿನ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು, ಈ 3 ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ತೋರಿಸ್ತೀನಿ. ನಮ್ಮಮ್ಮ ನಗಾಡ್ತೈತೆ, ಯಾವುದು ಅಂತಲೇ ಗೊತ್ತಿಲ್ಲ ಇವನು ಅಡುಗೆ ಮಾಡ್ತಾವನೆ ಅಂತ. ನಮ್ಮಮ್ಮ ಇಲ್ಲಿ ಎಳ್ನೀರು ಯಾರು ಕುಡ್ದಿಲ್ಲ ಅನ್ನೋದು ತಲೆ ಕೆಡಿಸ್ಕೊತವ್ರೆ. ನೀವು ಇದಕ್ಕೆ ರೈಸ್ ಕೂಡ ಮಾಡ್ಕೋಬೋದು. ನಮ್ಮಮ್ಮ ರೊಟ್ಟಿ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದೆ. ನಮ್ಮಮ್ಮಂಗೆ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟೈತೇನೆ ಇವಾಗ. ನಾನು ರೊಟ್ಟಿಗೆ ತಿಂತೀನಿ. ಹೆಂಗ ತೋರ್ಸು ನೋಡು, ಹೆಂಗೈತೆ, ಎಷ್ಟು ಸಕ್ಕದಾಗಿ ಮಾಡ್ತೀನಿ ನಾನು. ನನ್ನಂಥ ಮಗನ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ನೋಡು ಟೇಸ್ಟ್ ಹಂಗೆ, ಈ ಥರ ಲಾಸ್ಟಿಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀವಿ. ನಮ್ಮ ಅಮ್ಮಂಗೆ ಕೇಳು. ಬನ್ನಿ, ನಾಚ್ಕೋಬೇಡಿ. ಸ್ವಲ್ಪ ಟೇಸ್ಟು, ಸ್ವಲ್ಪ ಉಪ್ಪು, ಖಾರ. ಯಾರು ಏನು ಅನ್ಕೊಳ್ಳಲ್ಲ, ನೆಕ್ಕಕ್ಕೆ ಎಷ್ಟೊತ್ತು ತಗತೈತೆ. ಹೆಂಗೈತೆ? ಚೆನ್ನಾಗೈತಾ? ಹೆಂಗೆ ನೋಡಿ,
ಈ ಥರ ಬರುತ್ತೆ, ಸಖತ್ತಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಯಾವುದಕ್ಕಾದರೂ ಆರಾಮಾಗಿ ತಿನ್ಕೋಬೋದು. ಅರ್ಧ ಗಂಟೆಲಿ ರೆಡಿ ಆಗುತ್ತೆ. ನೀವೇನಾದ್ರು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರೆ. ಸರಿ, ತಿನ್ಬೇಕಾದ್ರೆ ರಿಯಾಕ್ಷನ್ ತೋರಿಸ್ತೀನಿ ರೊಟ್ಟಿಂಗ್ ಹೇಗಿತ್ತು ಅಂತ ಅಲ್ವಾ. ಸರಿ, ಇವಾಗ ನಮ್ಮಪ್ಪ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬಾರಮ್ಮ ಈ ಕಡೆ ನೋಡಮ್ಮ, ಟೇಸ್ಟ್ ಹೇಳ್ತಾರೆ. ಏನು ರಿಯಾಕ್ಷನ್? ಗ್ರೇವಿನೇ ತಗತ್ತಿಲ್ಲ, ಬರೀ ಮಶ್ರೂಮ್ ಎತ್ಕೊತವ್ರೆ. ವಿತ್ ಗ್ರೇವಿ ತಗಲಿ ಅಂದಿದ್ದು. ಕರೆಕ್ಟಾಗಿ ಹೇಳ್ಬೇಕು, ನಿಜನ. ಮೈಕಿಡಿ ಅವರಿಗೆ. ಅದ್ಭುತ. ನಿಜನಾ? ಏನಾದರೂ ಕಮ್ಮಿ ಜಾಸ್ತಿ ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗೈತೆ. ಹೆಂಗಿದೆ ಬರ್ತೀಯಮ್ಮ? ಸೂಪರ್ ಇದೆ. ಅವ್ರು ಎಂತಕ್ಕೆ ನೋಡಿದ್ರ ತಿಂದ್ರ ತಿನ್ನಿಸ್ಬಿಟ್ಟು ಹೇಗೈತಮ್ಮ? ಚೆನ್ನಾಗೈತೆ ಅಂತ ಹೇಳಿದ್ನಲ್ಲ ಅವಾಗಲೇ ಚೆನ್ನಾಗಿ. ಅದ್ಭುತ ಅದ್ಭುತ, ಸಖತ್ತಾಗಿದೆ. ಈ ಕಡೆ ರೊಟ್ಟಿ ರೆಡಿ ಆಗ್ತಾ ಇದೆ. ನಿಮ್ಮನೆಯಲ್ಲೂ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಏನೋ ಹೇಳ್ತವ್ರೆ. ಹಾಂ, ರೊಟ್ಟಿ ಆದ್ಮೇಲೆ ಇನ್ನೊಂದ್ಸತಿ ತೋರಿಸ್ತೀವಿ, ಹಾಂ, ವಿಡಿಯೋನ ನೋಡಿ. ತೋರಿಸ್ತಾನೆ ಇರ್ತೀವಿ. ಸರಿ, ಹೇಗಿದೆ? ನೀವು ರೊಟ್ಟಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಮಾಡ್ತಿದ್ದಾರೆ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.